ಆತ್ಮೀಯ ಪ್ರಾಣ ಸ್ನೇಹಿತ ಮತ್ತು ಈ 68 ವಾರ್ಡ್ನ ವಾರ್ಡ್ ಅಧ್ಯಕ್ಷ ಸದಸ್ಯರಾದ ಶಿವಕುಮಾರ್ ಬಾಬಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಆತ್ಮೀಯ ಸ್ನೇಹಿತ, ಬಡವರ ಬಂಧು, ಮತ್ತು ಅವರು ಇಷ್ಟು ವರ್ಷ ರಾಜಕೀಯ ಮುತ್ಸದ್ದಿ, ಜಾತ್ಯತೀತ ಜನತಾದಳದ ಒಂದು ಪ್ರಮುಖ, ಈ ವಾರ್ಡಿನ ಪ್ರಮುಖ ರೂವಾರಿ, ಮತ್ತು ಮುಂದಿನ ಇವರ ರಾಜಕೀಯ ಜೀವನ ಅತ್ಯಂತ ಉತ್ಸಾಹವಾಗಿ ಮತ್ತು ವಿಜೃಂಭಣೆಯಾಗಿ ಸಾಗಲಿ, ಇನ್ನೂ ಅತ್ಯಂತ ಎತ್ತರವಾದ ಸ್ಥಾನಕ್ಕೆ ಹೋಗಲಿ, ಮತ್ತು ಅವರಿಗೆ ಮುಂದಿನ BJP ಎಲೆಕ್ಷನಲ್ಲಿ ಅವರಿಗೆ ಅಪಾರವಾದ ಜನಸ್ತೋಮ ಇದೆ. ಅವರ ಒಂದು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಅವರಿಗೂ ಟಿಕೆಟ್ ಸಿಗುವಂತಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ. ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮಹಾಲಕ್ಷ್ಮೀಪುರಂ ವಾರ್ಡ್ನ ಅಧ್ಯಕ್ಷರಾದಂಥ ಬಾಬಿ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಆರೋಗ್ಯ, ಐಶ್ವರ್ಯ, ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ತಾರೆ. ಮಹಾಲಕ್ಷ್ಮೀಪುರ ಕ್ಷೇತ್ರ ಕ್ಷೇತ್ರದಲ್ಲಿ ವಾರ್ಡ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕ್ಷೇತ್ರದ ಅಧ್ಯಕ್ಷನಾಗುವಂಥ ಎಲ್ಲ ಯೋಗ್ಯತೆ ಪರಮಾತ್ಮ ಕೊಟ್ಟಿದ್ದಾನೆ. ಅಧ್ಯಕ್ಷನಾಗೋ ಮಟ್ಟಿಗೆ ಬೆಳ್ಕೊಳ್ಳಿ, ಪಕ್ಷವನ್ನು ಸದೃಢವಾಗಿ ಕಟ್ಟಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ, ಭುವನೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಬಾಬಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತೇಳಿ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋಷ್ಟು ಕೊಡಲಿ ಅಂತೇಳಿ ನಾನಾದರೂ ತಾಯಿಯನ್ನು ಬೇಡ್ಕೊಳ್ತೀನಿ. ನನ್ನ ಹುಟ್ಟುಹಬ್ಬಕ್ಕೆ ಬಂದಂಥ ನನ್ನ ಎಲ್ಲ ಸ್ನೇಹಿತರು ಮತ್ತು ಹಿರಿಯರು ಎಲ್ಲರಿಗೂ ನಾನು ಮೊದಲಾಗಿ ಧನ್ಯವಾದಗಳನ್ನ ಹೇಳ್ತಾ, ತಾವೆಲ್ಲರೂ ಬಂದಿದ್ದೀರಾ, ತಮಗೆಲ್ಲರಿಗೂ ಧನ್ಯವಾದ. ಮೀಡಿಯಾದವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಇವತ್ತೇನು ನನ್ನ ಜನ್ಮದಿನ ಇದೆ, ನನ್ನ ತಾಯಿ ತಂದೆಯರು ಕೊಟ್ಟಂಥ ಜೀವನ, ಅವ್ರನ್ನ ಸ್ಮರಿಸ್ಕೊಬೇಕು. ಯಾಕೆಂದರೆ ಈ ಭೂಮಿಗೆ ಬರಬೇಕಾದ್ರೆ ತಂದೆ ತಾಯಿಗಳು ಅವ್ರನ್ನ ಒಂದು ಒಳ್ಳೆ ನನ್ನ ಒಂದು ವಿದ್ಯಾಭ್ಯಾಸ ಮತ್ತು ಒಂದು ಇದನ್ನು ಕೊಟ್ಟು, ಸಂಸ್ಕೃತಿ ಕೊಟ್ಟು ಕಲಿಸಿರ್ತಾರೆ. ಅವರಿಗೆ ನಾವು ಯಾವ ಥರ ನಾವು ಬೆಳ್ಕೊಂಡು ಹೋಗ್ತಿದ್ದೋ ಆ ಹೆಸರು ಅವ್ರಿಗೆ ಬರುತ್ತೆ. ಅದೇ ಥರ ನಾವು ನಿನ್ನೆ ಗುರುಪೂರ್ಣಿಮೆ ಪ್ರಯುಕ್ತ ಸಾಯಿಬಾಬಾ ಅವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಎಲ್ಲರೂ ಬಂದಿದ್ದರು, ಸ್ನೇಹಿತರು ಮತ್ತು ಕಾರ್ಯಕರ್ತರು ಮತ್ತು ಎಲ್ಲ ನಮ್ಮ ಕ್ಷೇತ್ರದ ಜನತೆ ಎಲ್ಲರೂ ಬಂದಿದ್ದರು. ಆ ಭಗವಂತ ಅವರಿಗೆ ಆರೋಗ್ಯ, ಆಯುಸ್ಸು, ನೆಮ್ಮದಿ ಕೊಡಲಿ. ನಾವು ದುಡ್ಡು ಮಾಡೋದು ಒಂದೇ ಹೆಚ್ಚಲ್ಲ, ಸೇವೆಗಳು ಮಾಡೋದು ಹೆಚ್ಚು. ಸೇವೆಗಳು ಮಾಡಿದಷ್ಟು ನಮಗೆ ಹೆಸರುಗಳು ಬರ್ತವೆ. ನಾವು ಬಿಟ್ಟು ಹೋಗೋದು ಅದೊಂದೇ ಹೆಸರು ಬಿಟ್ಟು ಹೋಗ್ತೀವಿ ಅಷ್ಟೇ ಹೊರತು, ಇವತ್ತು ಯಾವುದೇ ಸ್ನೇಹ ಬೆಳೆಸ್ಕೊಬೇಕಾದ್ರೂ ಅಷ್ಟೇ. ದುಡ್ಡಿಗೋಸ್ಕರ ಸ್ನೇಹ ಬೆಳೆಸ್ಬಾರ್ದು, ದುಡ್ಡಿಗೋಸ್ಕರ ನಾವು ಅಧಿಕಾರ ಹಿಡಿಬಾರ್ದು. ನಮಗೆ ದುಡ್ಡು ಬರುತ್ತೆ ಅಂತ ನಾವು ಅಲ್ಲಿ ಇಲ್ಲಿ ಬೇರೆ ಕಡೆ ನಾವು ಹೋಗ್ಲೂಬಾರ್ದು. ಅದಕ್ಕೋಸ್ಕರ ನಾವು ಹೇಳೋದೇನಂದರೆ, ಒಂದು ಕಡೆ ನಾವು ಒಬ್ಬರ ಜೊತೆಲಿ ಇದ್ದೀವಿ ಅಂದಾಗ ಅವ್ರ ಜೊತೆಲಿ ನಾವು ಕಷ್ಟನೋ ಸುಖನೋ ದಾರಿ ತೋರಿದ ಕಡೆ ಹೋಗಬೇಕು. ಅವ್ರು ಹೋದಾಗ ನಾವೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ಏನು ನನ್ನ ಜನ್ಮದಿನ ಇದೆ, ನನ್ನೆಲ್ಲ ಆರೈಸ್ತಿರೋಂಥವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮೀಡಿಯಾ ಮುಖಾಂತರ. ಭಾಷೆಗಳು ಈ ಶಂಕರಮಠ ವಾರ್ಡಿನ ಅಧ್ಯಕ್ಷ ಶ್ರೀನಿವಾಸ್ ಅಂತ, ಪಕ್ಕದ ವಾರ್ಡ್ನ 68 ವಾರ್ಡರು ಬಾಬಿ ಅವರಿಗೆ ಅಧ್ಯಕ್ಷರಾದ ಹುಟ್ಟುಹಬ್ಬ ಇದೇ ರೀತಿ ಸಂಘಟನೆ ಮಾಡಿಕೊಂಡು ಎಲ್ಲ ಒಳ್ಳೇದು ಮಾಡಲಿಕ್ಕೆ ಭಗವಂತ ಸಾಗರವನ್ನು ಅಧ್ಯಕ್ಷತೆಯಲ್ಲಿ ಇವತ್ತು ಹುಟ್ಟುಹಬ್ಬ ಇದೆ. ನಿಜಕ್ಕೂ ಭಾಳ ಖುಷಿ ಆಗ್ತಾಯಿದೆ. ಇಲ್ಲಿ ನಮ್ಮ ಮಹಾಲಕ್ಷ್ಮೀಪುರಂ ವಾರ್ಡಲ್ಲಿ ಭಾಳ ಚೆನ್ನಾಗಿ ಸಂಘಟನೆ ಮಾಡ್ತಾಯಿದ್ದಾರೆ. ಮತ್ತು ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ಏನಾಗಲಿ ಅಷ್ಟು ಮುಂದೆ ನಿಂತ್ಕೊಂಡು ಬಡವರ ಕಷ್ಟಗಳನ್ನೆಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಿ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವಂತಹ ಸಹಕಾರ ಕೊಡಲಿ ಭಗವಂತ.
ಅಂತಾನೆ ಈ ಕಡೆ ಪ್ರಸಿದ್ಧಿಯಾಗಿದ್ದಾರೆ. ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಂಗಳೂರು ನಗರಕ್ಕೆ ಬಂದು ಒಂದು ಒಳ್ಳೆ ಕೆಲಸ ಕಾರ್ಯ ಮಾಡ್ಕೊಂಡು ಒಂದು ಪಕ್ಷ JDS ಪಕ್ಷದಲ್ಲಿ ನಾಯಕರಾಗಿದ್ದಾರೆ. ನಾವು ಕೂಡ ಆ ಪಕ್ಷದಲ್ಲಿ ಇಟ್ಕೊಂಡು ಜೊತೆ ಕೆಲಸ ಮಾಡಿದ್ವಿ. ಈಗ ನಾವು ಭಾರತೀಯ ಜನತಾ ಪಾರ್ಟಿ ಇದ್ದರೂ ಕೂಡ ಎರಡೂ ಒಂದಾಗಿರೋದ್ರಿಂದ ಪಕ್ಷ ಬೇರೆ, ವಿಶ್ವಾಸ ಪ್ರತಿ ವರ್ಷವೂ ಬಂದು ವಿಶ್ ಮಾಡುವಂಥದ್ದು ನಮ್ಮ ವಾಡಿಕೆ. ಹಾಗೆ ಭಗವಂತ ಅವರು ಒಳ್ಳೆಯದಾಗಲಿ, ಅವರು ಕಳೆದೋಗಿರೋ ದಿನಗಳೆಲ್ಲ ಮರೆತು ಹೊಸ ದಿನಗಳನ್ನು ವಸಂತಗಳನ್ನು ದಾಟಿ ಮುಂದೆ ಬರಲಿ, ಕುಟುಂಬ ಎಲ್ಲ ಚೆನ್ನಾಗಿರಲಿ ಅಂತೇಳಿ ಹುಟ್ಟುಹಬ್ಬ ಶುಭಾಶಯ ಕೊಡ್ತೇವೆ. ಮುಂದೆ ಬರ್ತಾರೆ ರಾಜಕಾರಣದಲ್ಲಿ ಮುಂದೆ ಬರ್ತಾರೆ, ಒಳ್ಳೆಯದಾಗಲಿ, ಅವ್ರಿಗೂ ಬಹುಶಃ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ.